ನನಗೆ ಏನಿಸ್ತಾ ಇದೆ ಈ ಸಿನಿಮಾ ರಿಲೀಸ್ ನೋಡ್ತಾ ಇದ್ರೆ ಹಾ. ನಾನ್ ಫಸ್ಟ್ ಪುನಃ ಬಂದು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋದು ಫೀಲ್ ಬರ್ತಾ ಇದೆ ನನಗೆ. ನೋಡಿ ನೀವು KGF ಮತ್ತೆ ಕಾಂತಾರ ಸಿನಿಮಾಗಳಿಗೆಲ್ಲ ಆ ತರ ಗ್ರ್ಯಾಂಡ್ಯೂರ್ ಇರ್ಬೇಕು, ಆ ನಂಬರ್ ಆಫ್ ಡೇಸ್ ಅವಶ್ಯಕತೆ ಇರುತ್ತೆ. ಇಲ್ಲ ಅಭಿಮಾನಿಗಳೆಲ್ಲ ಕೇಳ್ತಾರೆ ಆಗ್ಲೇ ಮೇ ಬಿ ನೆಕ್ಸ್ಟ್ ಇಯರ್ ಅರಸು ಬರ್ಬೋದೇನೋ. ಅರಸು ಕೇಳ್ತಾ ಇದ್ದಾರೆ, ಮೇ ಬಿ ನೆಕ್ಸ್ಟ್ ಇಯರ್ ಮೇಡಮ್ ಮಾಡ್ಬೋದು ಅನ್ಸುತ್ತೆ. ನೋಡಿ ನೀವು KGF ಮತ್ತೆ ಕಾಂತಾರ ಸಿನಿಮಾಗಳಿಗೆಲ್ಲ ಆ ತರ ಗ್ರ್ಯಾಂಡ್ಯೂರ್ ಇರ್ಬೇಕು, ಆ ನಂಬರ್ ಆಫ್ ಡೇಸ್ ಅವಶ್ಯಕತೆ ಇರುತ್ತೆ. ಅಂದ್ರೆ ಆ ಜನನೆಲ್ಲ KGF ಅಲ್ಲಿ ಕೂರ್ಸೋದು, ಆ ಕಾಂತಾರದಲ್ಲಿ ಅಷ್ಟು ಜನನೆಲ್ಲ ಗೊತ್ತು ಒಬ್ಬ ಡೈರೆಕ್ಟರ್ ಕಷ್ಟ ಏನು ಅಂತ ನಂಗೆ. ಮೈಕಲ್ಲಿ ಆ ಫ್ರೇಮಲ್ಲಿ ನಿಲ್ಸಿ ಕಿರ್ಚಿ ಅರ್ಚಿ ಏನ್ ಮಾಡ್ತೀವಿ ಅಂತ. ನಾವು ಸಿನಿಮಾ ನೋಡ್ಬಿಟ್ಟು ನಾವು ಹೇಳ್ತೀವಿ ಚೆನ್ನಾಗಿಲ್ಲ ಅಂತ, ಬಟ್ ಅವ್ರ ಕಷ್ಟ ಶ್ರಮ ಎಷ್ಟಿದೆ ಡೈರೆಕ್ಟರ್ದು, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳದು, ಕೆಲಸ ಮಾಡೋ ವರ್ಕರ್ಸ್ದು ನಮಗೂ. ಮೇ ಬಿ ಕೆಲವು ಸಿನಿಮಾಗಳಿಗೆ ಅವಶ್ಯಕತೆ ಇದೆ, ಕೆಲವು ಸಿನಿಮಾಗಳಿಗೆ ಅವಶ್ಯಕತೆ ಇಲ್ಲ. ಅಂದ್ರೆ 100 ದಿನ 150 ದಿನ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವಶ್ಯಕತೆ ಇದ್ರೂ ಮಾಡ್ಬೇಕು, ಯಾರೋ ಮಾಡೋರೆ ನಾವು ಮಾಡಬಾರ್ದು ಅಂತ ಅಷ್ಟೇ ನಾನು. ಅಲ್ಟಿಮೇಟ್ ನಿರ್ಮಾಪಕರನ್ನ ಉಳಿಸ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಸರ್. ಅವರು ನಾನು ಸಿನಿಮಾ ಮಾಡಿ ಹೋದ್ರೆ ಇನ್ನೊಬ್ರು ಯಾರೋ ಊಟ ಮಾಡ್ತಾರೆ, ಇನ್ನೊಂದು 10 ಸಿನಿಮಾ ಮಾಡ್ತಾರೆ. ನಾನು ಕರ್ಕೊಂಡಾಗ ಅವ್ರನ್ನ ಬಲಿ ಹಾಕ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿಗೆ ಒಂದು 10,000 ಜನ ಊಟ ಮಾಡೋದು ತಪ್ಪೋಗುತ್ತೆ ಅಷ್ಟೇ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ನಿರ್ದೇಶಕರು ಅಂದರೆ ಗಂಡ ಹೆಂಡ್ತಿ ಇದ್ದಂಗೆ, ಪ್ರೊಡ್ಯೂಸರು ಡೈರೆಕ್ಟರ್ ಅವರಿಬ್ರು ಇದ್ದರೆ ಸಿನಿಮಾ, ಅವರಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಲಿ ಅವರು ಕಂಫರ್ಟಬಲಾಗಿ ಸಿನಿಮಾ ಮಾಡ್ಬೇಕು ಅಷ್ಟೇ. ಪ್ರತಿ ವರ್ಷ ಅಂದರೆ ಅಪ್ಪು ಸರ್ ಹೋದ್ಮೇಲೆ ನಾವು ಪ್ರತಿ ವರ್ಷನೂ ಒಂದೊಂದು ಸೆಲೆಬ್ರೇಷನ್ ಆಗ್ತಿದೆ, ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಈ ವರ್ಷಕ್ಕೆ ಆಕಾಶು ಅರಸು ಬಗ್ಗೆ ತುಂಬ ನಿರೀಕ್ಷೆ ಇತ್ತು ಈ ವರ್ಷ ಬರುತ್ತೆ ಅಂತ. ಸೊ ಇಲ್ಲ, ಮೇ ಬಿ ನನಗೆ ಅರಸುನೇ ಈ ವರ್ಷ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಮೇಡಮ್ ಜನವರಿಗೆ ಇಲ್ಲ ಆಕಾಶ್ ಮಾಡೋಣ ಮಹೇಶ್ ತುಂಬ ಚೆನ್ನಾಗಿದೆ ಅಂದರೆ ಫೀಲ್ ಏನು ಅಂದರೆ ಈ ಪ್ರೆಸೆಂಟ್ ಸಿಚುವೇಶನ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸು, ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡು ಆ ಥರ ಸಿನಿಮಾಗಳೇ, ಸ್ವಲ್ಪ ಥ್ರಿಲ್, ಆಮೇಲೆ ಗೋಸ್ಟ್ ಥರ ಸಿನಿಮಾಗಳು, ಥ್ರಿಲ್ಲರ್ ಸಿನಿಮಾಗಳು ಅದೇ ಬರ್ತಾ ಇದೆ. ಸ್ವಲ್ಪ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಥರ ಎಲ್ಲ ಇದು ತುಂಬ ಆ್ಯಪ್ಟ್ ಆಗಿದೆ ಅಂತ ಹೇಳೋದು. ಮೇ ಬಿ ಅವರು ಇರ್ಬೋದೇನೋ, ಮಾಡಿ ಮೇಡಮ್ ಅಂತ. ಮೇ ಬಿ ಫ್ಯೂಚರಲ್ಲಿ ಅರಸು ಮಾಡ್ಬೋದು, ಮಾಡ್ತಾರೆ. ಇಲ್ಲ ಅಭಿಮಾನಿಗಳೆಲ್ಲ ಕೇಳ್ತಾರೆ ಆಗ್ಲೇ ಮೇ ಬಿ ನೆಕ್ಸ್ಟ್ ಇಯರ್ ಅರಸು ಬರ್ಬೋದೇನೋ. ಅರಸು ಕೇಳ್ತಾ ಇದ್ದಾರೆ, ಮೇ ಬಿ ನೆಕ್ಸ್ಟ್ ಇಯರ್ ಮೇಡಮ್ ಮಾಡ್ಬೋದು ಅನಿಸುತ್ತೆ ನನಗೆ. ಅದು ಒಳ್ಳೆ ಸಿನಿಮಾ. ಬಟ್ ಇದೊಂದು ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಅಂದರೆ ಏನೋ ಒಂದು ಅವ್ರು ಮಾಡಿರೋ ಕೆಲಸನೂ ಅಷ್ಟು ಸ್ಟ್ರಾಂಗ್ ಆಗಿದೆ, ಇವುಗಳೆಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾಗಳು ಅಷ್ಟು ಸ್ಟ್ರಾಂಗ್ ಆಗಿದೆ. ಅಂದರೆ ಈಗಲೂ ಕೂಡ ಒಂದು ಹೊಸ ಸಿನಿಮಾ ರಿಲೀಸ್ ಥರ ಸೆಲೆಬ್ರೇಷನ್ ಆಗ್ತಿದೆ ಎಲ್ಲ ಕಡೆ. ಅಂದರೆ ಒಂದು ಹೊಸ ಸಿನಿಮಾ, ಒಂದು ಉತ್ಸಾಹ. ನನಗೆ ಏನಿಸ್ತಾ ಇದೆ ಈ ಸಿನಿಮಾ ರಿಲೀಸ್ ನೋಡ್ತಾ ಇದ್ರೆ ನಾನು ಫಸ್ಟ್ ಪುನಃ ಬಂದು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋದು ಫೀಲ್ ಬರ್ತಾ ಇದೆ ನನಗೆ. ನಮ್ಮನ್ನೆಲ್ಲ ಕರೆದು ಇಂಟರ್ವ್ಯೂ ಮಾಡ್ತಾರೆ, ಅಯ್ಯೋ ಸರ್ ಆಲ್ರೆಡಿ 21 ವರ್ಷ ಆಗಿದೆ ಸಿನಿಮಾ ರಿಲೀಸ್ ಆಗಿ, ಪುನಃ ನಾನು ಏನಕ್ಕೆ ಕರೀತೇನೆ, ನಿಮ್ಗೆ ಹೇಳಿದೆ. ಇಲ್ಲ ಸರ್ ಇದು ತುಂಬಾ ಕ್ರೇಜ್ ಇದೆ, ಜನ ಕೇಳ್ತಾ ಇದಾರೆ, ಬಂದು ಮಾತಾಡಿ ನೀವು. ನನಗೆ ಎಷ್ಟು ಜನ ಬಟ್ ಮಹೇಶ್ ಬಾಬು ಅಂತ ಗೊತ್ತು, ಬಟ್ ನಾನೇ ಮಹೇಶ್ ಬಾಬು ಅಂತ ಸುಮಾರು ಜನಕ್ಕೆ ನಾನು ಎಲ್ಲೂ ಎಕ್ಸ್ಪೋಸ್ ಆಗಿಲ್ಲ. ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ, ನಂದು ಸೋಷಿಯಲ್ ಮೀಡಿಯಾದೆಲ್ಲ ತುಂಬ ಜನ ನನಗೆ ರಿಕ್ವೆಸ್ಟ್ ಕಳಿಸ್ತಾರೆ, ಮಾಡ್ತಾರೆ. ಅಂದರೆ ಒಂದು ಸಿನಿಮಾದಲ್ಲಿ ಎಷ್ಟು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪವರ್ಫುಲ್ ಮೀಡಿಯಾ, ನಿಮ್ಮ ಮೀಡಿಯಾ ಎಷ್ಟು ಪವರ್ಫುಲ್ ಮೀಡಿಯಾ ಅಂತ ಈಗಲೇ ಅರ್ಥ ಆಗ್ತದೆ ನನಗೆ. ತುಂಬ ಜನ ನಾನೆಲ್ಲರೂ ಹೋದ್ರು ಗುರ್ತಿಡಿತಾರೆ, ನಾನು ಮಾಮೂಲಿಯಾಗಿ ಓಡಾಡ್ತಾ ಇರ್ತೀನಿ. ಸರ್ ನೀವು ಮಹೇಶ್ ಬಾಬು ಅವರಲ್ಲ ಡೈರೆಕ್ಟ್ರು? ನಾನೇ ಅಂತೇನೆ. ಸರ್ ನೀವೇನು ಸರ್ ಇಲ್ಲಿ ಅಂತ. ಅಂದರೆ ಅವ್ರ ದೃಷ್ಟಿಲಿ ಡೈರೆಕ್ಟರ್ ಅಂದರೆ ನಾನು ಬರೀ ದೊಡ್ಡ ಲೆವೆಲಲ್ಲೇ ಓಡಾಡೋದು, ಸ್ಟಾರ್ ಹೋಟ್ಲಲ್ಲೇ ಇರೋದು. ಪಾಪ ಅವ್ರ ಮನಸ್ಸಲ್ಲಿ ಅವ್ರು ಹಂಗೆ ಅನ್ಕೊಂಡಿರ್ತಾರೆ. ನಾವು ಹೋದ ತಕ್ಷಣ ಅವ್ರಿಗೆ ಕನ್ಫ್ಯೂಷನ್ ಮಾತಾಡ್ಸಕ್ಕೆ ಮುಖ ನೋಡ್ತಿರ್ತಾರೆ. ಖುಷಿ ಆಗುತ್ತೆ ಅದು ನಮಗೆ. ಆಮೇಲೆ ಏನು ಸರ್ ನೀವು ಇಷ್ಟು ಸಿಂಪಲ್ ಅಂದ್ರೆ, ಸರ್ ನಾನು ನಿಮ್ಮಂಗೆ ನೀವೇನು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಕೆಲಸ, ನಾನೊಬ್ಬ ಡೈರೆಕ್ಟರ್, ದಟ್ ಈಸ್ ಮೈ ಪ್ರೊಫೆಷನು. ನಾನೇನು ಆಕಾಶದಿಂದ ಇಳಿದು ಬಂದಿಲ್ಲ, ನಾನು ಕೆಲಸ ಮಾಡಿರೋ ನಿಮ್ಗೆ ಇಷ್ಟ ಆಗಿದೆ ಅಷ್ಟೇ. ಅಂದರೆ ಸಿನಿಮಾ ಅಷ್ಟೊಂದು ಅಟ್ರಾಕ್ಟೆಡ್ ಮೀಡಿಯಾ, ಜನಕ್ಕೆ ತುಂಬ ಒಂಥರ ಪ್ರೀತಿ ಮಾಡ್ತಾರೆ ಜನ. ನೋಡ್ತಿದ್ದಂಗೆ ಫೋಟೋ ಹೊಡ್ಸ್ಕೊಳ್ಳೋದು, ಸರ್ ಒಂದು ಫೋಟೋ ಬೇಕು, ಅಯ್ಯೋ ನಮ್ಮ ಹತ್ರ ಯಾಕೆ ಹೊಡ್ಸ್ಕೊತೀರ, ಆರ್ಟಿಸ್ಟ್ ಹತ್ರ ಹೊಡ್ಸ್ಕೊಳ್ಳಿ ಅಂತೀವಿ. ಸರ್ ನೀವಿದ್ರೆ ಆರ್ಟಿಸ್ಟ್ ಬನ್ನಿ ಸರ್ ಅನ್ನೋ ಥರನೂ ಜನ ಇದ್ದಾರೆ. ಕೆಲಸ ಅಂದ್ರೆ ಜನಕ್ಕೆ ಎಲ್ಲ ಟೆಕ್ನಿಷಿಯನ್ ಎಲ್ಲ ಗೊತ್ತಾಗ್ಬಿಟ್ಟಿದ್ದಾರೆ. ಮುಂಚೆ ಆರ್ಟಿಸ್ಟ್ ಅಂದ್ರೆ ಸ್ವಲ್ಪ ಫೆಮಿಲಿಯರ್ ಇರ್ತಿತ್ತು, ಈಗ ಟೆಕ್ನಿಷಿಯನ್ ಡೈರೆಕ್ಟರ್ಸ್ ಅಂತಂದ್ರು ತುಂಬಾ ಗುರ್ತಿಡ್ತಾರೆ. ಆಮೇಲೆ ಅಷ್ಟು ಪ್ರೀತಿ ಮಾಡ್ತಾರೆ ಜನ. ಅದು ಖುಷಿ ಆಗುತ್ತೆ ನಮ್ಗೆ. ನಮ್ಮ ಹತ್ರ ಫೋಟೋ ಹೊಡ್ಸ್ಕೊತಾರೆ, ನಮ್ಗೊಂದು ಖುಷಿ ಅಲ್ವಾ ಅದು. ಈ ಥರ ಸಿನಿಮಾಗಳು ಒಂದಷ್ಟು ಬೇಕಲ್ಲ, ಯಾವಾಗ ಮಾಡ್ತೀರಾ, ಏನು ನಡೀತಾ ಇದೆ? ಇಲ್ಲ ಸರ್ ಮಾಡಬೇಕು, ಪ್ರಯತ್ನಗಳು ನಡೀತಾ ಇದೆ. ಅದೇ ಹೇಳಿದ್ನಲ್ಲ, ಪ್ರಯತ್ನ ಮಾಡಬೇಕು, ಪ್ರತಿಫಲ ದೇವ್ರು ಕೊಡ್ತೇನೆ ಅಂತ. ಮೇ ಬಿ ಇನ್ನೊಂದು 2-3 ತಿಂಗಳಲ್ಲಿ ಪ್ರತಿಫಲ ಕೊಡ್ಬೋದು. ನನಗೆ ಒಂದು ಡೌಟ್ ಸರ್, ಅಂದರೆ ಮೇ ಬಿ ನೀವು ಸೀನಿಯರ್ಗಳು ಇಷ್ಟು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟರು ಡೈರೆಕ್ಟರ್ ಅನ್ನೋ ಕಾರಣಕ್ಕೂ ಇವತ್ತಿನ ಒಂದು ಆರ್ಟಿಸ್ಟ್ಗಳು ಇವತ್ತಿನ ನಿಮ್ಮ ಹತ್ರ ಓಕೆ ಇವ್ರ ಜೊತೆ ಹೆಂಗೆ ಕೆಲಸ ಮಾಡೋದಪ್ಪ ಆ ಥರದ್ದು ಏನಾದರೂ ನಡೀತಾ ಇದೆಯಾ? ಅಂದರೆ ಇಲ್ಲ ಸರ್, ಕೆಲವ್ರಿಗೂ ಒಂದು ಫೀಲ್ ಇರ್ಬೋದು ಸರ್. ನಾವು ಸ್ವಲ್ಪ ಅಂದರೆ 21 ಇಯರ್ಸ್ ಹಿಂದೆ ಇರೋ ಡೈರೆಕ್ಟ್ರು ಈಗ ಬರೋ ಹೀರೋಗಳಿಗೆ ಅವ್ರಿಗೂ ಆದಂಥ ಒಂದು ಐಡಿಯಾಸ್ ಇರುತ್ತೆ ಸರ್. ಹೀರೋಗಳಿಗೆ ಅವರು ಅಂದರೆ ಈಗ ನಿಮಗೆ ಗೊತ್ತಿಲ್ವೇ ಏನೋ, ಈಗ ಇರೋದಂಗೆ ಒಂದು ರೆಫರೆನ್ಸ್ ಕಳಿಸ್ತಾರೆ ಕೆಲವರೆಲ್ಲ. ಸರ್ ಇದ್ರಲ್ಲಿ ನೋಡಿ ಚೆನ್ನಾಗಿದೆ, ಈ ಥರ ಮಾಡಿದ್ರೆ ಅಂತ. ಮೇ ಬಿ ತಪ್ಪೇನಿಲ್ಲ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಈಗ ನೀವೊಬ್ಬ ಹೀರೋ ಸರ್, ನಾನು ಒಬ್ಬನೇ
ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟ್ರು, ಸ್ವಲ್ಪ 21 ವರ್ಷದಿಂದ ಡೈರೆಕ್ಟ್ರು ಅಂತ ನಾನು ಕೇಳೋದು ನಿಮ್ಗೆ ಸಂಕೋಚ ಆಗಬಾರ್ದು. ಯಾರೋ ನಿಮ್ಗೆ ಹೇಳ್ತಾರೆ ಇಲ್ಲ ಅವ್ರು ವೆರಿ ಕಂಫರ್ಟಬಲ್ ಡೈರೆಕ್ಟ್ರು, ನೀವು ಒಂದ್ಸಲ ಮಾತಾಡೋರ ಹತ್ರ, ನೀವು ನನ್ನ ಹತ್ರ ಮಾತಾಡಿದಾಗ, ನನ್ನ ಹತ್ರ ಇಂಟ್ರಾಕ್ಷನ್ ಮಾಡಿದಾಗ ಈಸ್ ವೆರಿ ಕನ್ವಿನ್ಸಿಂಗ್, ನನಗೇನು ಬೇಕು ಹೇಳಿದ್ದೀನಿ, ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡ್ಬೇಕು ನಾನು ಅಷ್ಟೇ. ನೀವು ಅವ್ರು ನನ್ನ ಮಾತು ಕೇಳಲ್ಲ, ಅವ್ರು ಸೀನಿಯರ್ ಡೈರೆಕ್ಟ್ರಪ್ಪ ಹೆಂಗಪ್ಪ ಅವ್ರ ಹತ್ರ ಮಾಕೊಂಡು ನಾಳೆ ದಿನ ಏನಾದ್ರು ಕಿರಿಕಾಗಿ ಏನಾದ್ರು ಜಗಳ ಆದರೆ ಅಂತ ಒಂದು ಫೀಲ್ ಕೆಲವ್ರಿಗೆ ಇರುತ್ತೆ. ಬಟ್ ನಾನು ಹೇಳಿಲ್ವಾಗಲೇ ಕನ್ವಿನ್ಸಿಂಗ್ ಅಷ್ಟೇ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನೀವು ನನ್ನ ಕನ್ವಿನ್ಸ್ ಮಾಡಿ, ನಾನು ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ. ಆಮೇಲೆ ಯಾರು ಮೇಧಾವಿಗಳಲ್ಲ ಸರ್, ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ, ಅಲ್ಲಿ ನಿಮ್ಗೆ ಕನ್ವಿನ್ಸ್ ಆದ್ರೂ ಮಾಡ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಇಲ್ಲ, ನಿಮ್ಗೂ ಸೆಟ್ ಆಗಲಿಲ್ಲ ಅಂದ್ರೆ ಇಲ್ಲ ಸರ್, ನಿಮ್ಮ ಸ್ಟೈಲೇ ಬೇರೆ ನಮ್ಮ ಸ್ಟೈಲೇ ಬೇರೆ, ಆರಾಮಾಗಿರಿ ಅಷ್ಟೇ. ಅಂದರೆ ಯಾರನ್ನೂ ಒಬ್ಬರನ್ನ ನಾವು ದೂರದಿಂದನೇ ಡಿಸೈಡ್ ಮಾಡಬಾರ್ದು. ಆ ಹೀರೋ ಅವ್ನಿಗೆ ಏನಲ್ಲ, ಅವ್ನಿಗೆ ಅಹಂಕಾರ ಅಂತೆ, ಅವನು ಈಗಲೇ ಆಟಿಟ್ಯೂಡ್ ತೋರಿಸ್ತಾನೆ ಅಂತ ಯಾರೋ ಹೇಳ್ತಾರೆ. ನಾವು ಹೋಗಿ ನೋಡಿದಾಗಲೇ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಕೆಲವರು ಆಗದೇದವರು ಹೇಳ್ತಾರೆ ಹೀರೋ ಬಗ್ಗೆ, ಅವ್ನು ನೆನ್ಮೊನೆ ಬಂದು ಅವ್ನು ಸರ್ ಈಗಲೇ ಆಟಿಟ್ಯೂಡ್ ತೋರಿಸ್ತಾನೆ, ಈಗಲೇ ಅವ್ನು ದೊಡ್ಡ ಹೀರೋ ಥರ ಆಡ್ತಾನೆ ಅಂತಾರೆ. ಆವಾಗ ಎಲ್ಲ ಆ ಥರ ಏನಂತಾರೆ, ಅವ್ನು ಗಾಂಚಲಿ ಅಂತ ಒಬ್ರಿಗೊಬ್ರಿಗೂ ಮಾತಾಡುತ್ತೆ. ಪಾಪ ಅವ್ನ ಪರಿಸ್ಥಿತಿಲಿ ಅವ್ನು ಏನು ಮಾಡಿರ್ತಾನೋ ಗೊತ್ತಿಲ್ಲ. ನಾನು ಹೋಗಿ ಆ ವ್ಯಕ್ತಿ ಹತ್ರ ಮಾತಾಡಿದಾಗಲೇ ನನಗೆ ಗೊತ್ತಾಗೋದು ಆ ಕ್ಯಾರೆಕ್ಟರ್ ಏನು ಅಂತ. ಇನ್ನೊಬ್ರು ಹೇಳೋದನ್ನ ನಾವು ಯಾವತ್ತೂ ಕೇಳ್ಬೋದು. ನನ್ನ ಬಗ್ಗೆನೇ ಆಗಲಿ, ಸೀನಿಯರ್ ಡೈರೆಕ್ಟರ್ಗಳ ಬಗ್ಗೆನೇ ಆಗಲಿ, ಆ ಡೈರೆಕ್ಟರ್ ಔಟ್ಡೇಟೆಡು ಸರ್. ಡೈರೆಕ್ಟರ್ಗಳು ಅನ್ನೋದ್ರೆ ಔಟ್ಡೇಟೆಡ್ ಅನ್ನೋದಿಲ್ಲ ಸರ್. ಅಂದರೆ ಆ ಥರ ಸಿನಿಮಾಗಳು ಮಾಡಿದ್ರೆ 150 ದಿನ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರು, 60 ದಿನದಲ್ಲಿ ಮಾಡಿದ್ರೆ ಔಟ್ಡೇಟೆಡ್ ಡೈರೆಕ್ಟರ್ ಅಲ್ಲ. ಒಳ್ಳೆ ಕಥೆನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದಾಗ, ಆ ಸಿನಿಮಾ ಇಟ್ಟಾದಾಗ ಅವನು ಒಳ್ಳೆ ಡೈರೆಕ್ಟರ್ ಅಂತ ಅನ್ನಿಸ್ಕೊತಾನೆ. ಇಲ್ಲ ಅಂದ್ರೆ ಫ್ಲಾಪ್ ಡೈರೆಕ್ಟರ್ ಅನ್ನಿಸ್ಕೊಂತಾನೆ. ಅಂದರೆ ಪ್ರತಿಯೊಬ್ಬರು ಎಲ್ಲ ಸೂಪರ್ ಡೂಪರ್ ಹಿಟ್ ಕೊಡೋಕ್ಕಾಗಲ್ಲ. ಮೇ ಬಿ 1-2-3 ಜನ ಕೊಟ್ಟಿದ್ದಾರೆ ಈಗ. ನಾನು ಹೇಳೋದು ಆಮೇಲೆ ಯಾವತ್ತೂ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬಾರ್ದು ಅಂತ ನನ್ನ ದೃಷ್ಟಿಲಿ. ಸರ್ ಈಗ ಹೊಸ ಹುಡುಗ ಯಾರು ಬಂದು ಡೈರೆಕ್ಟ್ರು ಕೊಟ್ಟರು, ಅವ್ರನ್ನ ಸೂಪರ್ ಡೈರೆಕ್ಟ್ರು ಅಂತಲೇ ಸಕ್ಸಸ್ಫುಲ್ ಡೈರೆಕ್ಟರ್ ಅಷ್ಟೇ. ನಾನು ಫ್ಲಾಪ್ ಕೊಟ್ಟರೆ ಫ್ಲಾಪ್ ಡೈರೆಕ್ಟರ್ ಅಷ್ಟೇ. ಡೈರೆಕ್ಟರ್ಸೇ ಡೈರೆಕ್ಟರ್, ಅವ್ರ ಕೆಲಸ ಅದು. ಆ ಥರ ಡಿಫ್ರೆನ್ಷಿಯೇಷನ್ ಇರಬಾರ್ದು ಅಂತ ನನಗಷ್ಟೇ. ಆಮೇಲೆ ಅವ್ರದ್ದೇ ಆದಂಥ ಒಂದು ಆಲೋಚನೆಗಳು, ಕಲ್ಪನೆಗಳು ಇರ್ತವೆ. ಆಮೇಲೆ ಕೆಲವರು ಹಂಗಂದವರು ಗೆದ್ದವ್ರು ಇದ್ದಾರೆ ಇನ್ನೊಬ್ಬರ ಮುಂದೆ. ಎಲ್ಲ ನಾವು ಮಾತಾಡೋದು ಅಷ್ಟೇ ಸರ್. ಆಮೇಲೆ ಏನು ಗೊತ್ತಾ, ನಮ್ಗೆ ಕೆಲ್ಸಕ್ಕೆ ಬರ್ದ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೀವಲ್ಲ, ಅದು ಮೈನಸ್ ಪಾಯಿಂಟ್. ಯಾರು ಏನು ಹೇಳಿ ಸರ್, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬೇಕು ಪುನೀತ್ ಅವ್ರ ಥರ ಸುಮ್ಮನೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ಬರಬೇಕು ಅನ್ನೋದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ ಸರ್. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ವಜ್ರೇಶ್ವರಿ ಕಂಬೈನ್ಸಲ್ಲಿ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ವಿತಿನ್ 2 months ಡೈರೆಕ್ಟರ್ ಅದೇ ನನ್ನ ಮನೇಲಿ ಬರೆದಿತ್ತು. ಅವ್ರಿಗೆ ಆ ಮನಸ್ಥಿತಿ ಕೊಟ್ಟರು, ಇವನ್ ಕೈಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಕೂಡು ಬಂತು, ಆಯ್ತು. ಹಂಗೆ ನನ್ನ ಮನೇಲಿ ಬರ್ದಿರಿದ್ರೆ ಡೆಫಿನೆಟಾಗಿ ಆಗೇ ಆಗುತ್ತೆ. ಅದಕ್ಕೆ ದೇವ್ರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇರಬೇಕಷ್ಟೆ. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಈ ಥರದ ಅಂದರೆ ನನಗೆ ಲಾಸ್ಟ್ ಇಯರು ಅಷ್ಟೇ, ಪಾಪ ಅಪ್ಪು ಸಿನಿಮಾ ರಿಲೀಸ್ ಟೈಮಲ್ಲೂ ನೀವು ಸಿಕ್ಕಿದ್ರಿ, ತುಂಬ ಮುಕ್ತವಾಗಿ ಮಾತಾಡಿದ್ರಿ. ಈ ಒಂದು ಮಾತುಕತೆ ಅಂದರೆ ನನಗೇನಂದರೆ, ನನ್ನ ಉದ್ದೇಶ ನಿಮ್ಮ ಮೇಕಿಂಗು, ನೀವು ಮೇಕರ್ಗಳು, ನಿಮ್ಮ ವಿಷನು, ನಿಮ್ಮ ಕೆಲಸಗಳು, ಇದನ್ನೆಲ್ಲ ಇವತ್ತಿನವ್ರಿಗೆ ಒಂದಷ್ಟು ಜನ ಗೊತ್ತಾಗಬೇಕು ಅನ್ನೋದು ಉದ್ದೇಶ ಸರ್. ಅಂದರೆ ಈ ಕ್ರಾಫ್ಟ್ಗಳೆಲ್ಲ ಎವರ್ಗ್ರೀನ್ ಕ್ರಾಫ್ಟ್ಗಳಿವು, ಇದು ಯಾವತ್ತು ಬೇಕಾದ್ರೂ ನೋಡ್ಬೋದು ಅಂತ. ಆಮೇಲೆ ಏನು ಹೇಳ್ತೀನಿ ಪ್ರವೀಣ್ ಅಂದರೆ, ನಾವು ಹಳೆ ಡೈರೆಕ್ಟರ್ ಇದ್ದಾರೆ. ಶೇಷಗಿರಿ ರಾವ್ ಅಂತ ಒಬ್ರು ಡೈರೆಕ್ಟರ್ ಇದ್ರು, ಸಂಪತ್ತಿಗೆ ಸವಾಲ್ ಸಿನಿಮಾ ಮಾಡಿದ್ದಾರೆ, ದಾರಿ ತಪ್ಪಿದ ಮಗ ಸಿನಿಮಾ ಮಾಡಿದ್ದಾರೆ, ಎವರ್ಗ್ರೀನ್ ಸಿನಿಮಾಗಳು. ಆ ಡೈರೆಕ್ಟರ್ ಹೆಸರು ಗೊತ್ತು ನನಗೆ, ನೋಡೇ ಇಲ್ಲ ವ್ಯಕ್ತಿನ ಅವ್ರನ್ನ. ಆಮೇಲೆ ಸಿದ್ಲಿಂಗ ಸರ್ ನೋಡಿದೀವಿ. ನಾನು ರಸ್ತೆಯಲ್ಲಿ ನಾನು ಎಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಕಾದ್ರೆ ಪಂಚೆ ಇಟ್ಕೊಂಡು ಬರ್ಕಾಲಲ್ಲಿ ನಡ್ಕೊಂಡು ಅವ್ರು ಗಾಂಧಿನಗರದಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ತುಂಬಾ ದೂರ ಹೋಗಿದ್ದೀನಿ. ಎಂಥ ವ್ಯಕ್ತಿ, ಇಂಥ ಅದ್ಭುತವಾದ ಸಿನಿಮಾ ಮಾಡಿದ್ರೆ, ಭೂತಯ್ಯನ ಮಗ, ಇವು ಬಂಗಾರ ಮನುಷ್ಯ. ಅಂದರೆ ಆ ಡೈರೆಕ್ಟರ್ಗಳು, ಆ ಬಂಚಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸರು, ಡಿ ರಾಜೇಂದ್ರ ಬಾಬು ಸರು, ವೈ.ಆರ್. ಸ್ವಾಮಿ ಸರ್, ಹಳೆ ಡೈರೆಕ್ಟರ್ಸ್ಗಳು, ನಮ್ಮ ಸೀನಿಯರ್ಸ್ ಏನೇನು ಮಾಡಿದ್ದಾರೆ, ಅವ್ರು ಮಾಡಿರೋದು ನಾವು 1% ಈಗ ಬರೋರು ಮಾಡೋಕ್ಕಾಗಲ್ಲ ಸರ್. ಆವಾಗ ಏನು ಟೆಕ್ನಾಲಜಿ ಇಲ್ಲ, ಏನಿಲ್ಲ. ಆ ಥರ 1 ವರ್ಷ 2 ವರ್ಷ ಸಿನಿಮಾ ಮಾಡಿದ್ರೆ ಅವ್ರದ್ರಲ್ಲಿ ನಮ್ದೇನಾದ್ರು ಕ್ಲಿಕ್ ಆಗಿದ್ರೆ ನಮ್ದು 0.1% ಇರಬೇಕಷ್ಟೇ. ಆ ಥರ ಡೆಡಿಕೇಶನ್. ನೀವು ಈಗಲೂ ರಾಜ್ಕುಮಾರ್ಗಳ ಸಿನಿಮಾ ನೋಡಿ, ಬಂದ್ರೆ ಚಾನಲ್ ಚೇಂಜ್ ಮಾಡಲ್ಲ ನಾನು. ಅಂದರೆ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಆ ಸಿನಿಮಾ ಡೈರೆಕ್ಟರ್ಗಳು ತೆಗ್ದಿರೋದಾಗಲಿ, ಟಿಲ್ ಟುಡೇ ಅಪ್ಡೇಟ್ ವರ್ಷನ್ ಥರ ಇದೆ. ಆ ಎಕ್ಸ್ಪ್ರೆಷನ್ಸು, ಆ ಪರ್ಫಾರ್ಮೆನ್ಸು, ಆ ಶಾರ್ಟ್ಸ್ಗಳೆಲ್ಲ. ನಾವು ಸುಮ್ಮನೆ ಹೇಳೋದವ ಅಂದರೆ, ನಾವು ಕಾಲರ್ ಹಿಂಗೆ ಅನ್ಕೊಬೇಕು ಅಷ್ಟೇ 4 ಜನ ಮುಂದೆ. ಅವೆಲ್ಲ ವೇಸ್ಟ್ ಸರ್. ನಾವು ಏನೇನೂ ಇಲ್ಲ ಸರ್ ಅವ್ರ ಮುಂದೆ. ಅವ್ರು ಕಾಲು ದುಳಿದು ಸಮಯ ಇಲ್ಲ ಹಳೆ ಡೈರೆಕ್ಟರ್ಸ್ಗಳು. ಒಂದೇ ಶಾರ್ಟಲ್ಲಿ 40 ಸೆಕೆಂಡು 50 ಸೆಕೆಂಡ್ ಒಂದೇ ಶಾರ್ಟ್ ಇರುತ್ತೆ ಸರ್. ದೊರೆ ಭಗವಾನ್ ಸರ್ ನಾನೊಬ್ಬ ಕಳದಲ್ಲಿ ಒಂದು ಶಾರ್ಟ್ ತೆಗೆದಿದ್ರು ಸರ್. ಒಂದು ಅರಳಿ ಮರದ ಕೆಳಗೆ ರಾಜ್ಕುಮಾರ್ ಅವ್ರದ್ದು ಒಂದೇ ಶಾರ್ಟ್ ಇಟ್ಬಿಟ್ಟು, ಒಂದು ಕ್ರೇನ್ ಶಾರ್ಟ್ ಇಟ್ಬಿಟ್ಟು ತೆಗೆದಿದ್ದಾರೆ. ರಾಜ್ಕುಮಾರ್ ಸರ್ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಆ ಶಾರ್ಟ್ನ ಈಗಿನ ಜನ್ರೇಷನ್ಲಿ ಯಾರು ಮಾಡ್ತಾರೆ ಅವ್ರು ಸೂಪರ್ ಹೀರೋ ಆಯ್ತಾರೆ ಸರ್. ಡೆಫಿನೆಟ್ ಆಗಿ ನಾನು ಯಾರು ಬರೋ ಹೊಸ ಹೀರೋಗಳಿಗೂ ಆ ಶಾರ್ಟ್ ತೋರಿಸ್ತೀನಿ. ಅಣ್ಣ ಅವ್ರದ್ದು ಈ ಶಾರ್ಟ್ ನೋಡು, ಪ್ರಾಕ್ಟೀಸ್ ಮಾಡಿ ನೀನು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಒಂದು ಶಾರ್ಟ್ ಅರಳಿ ಮರದ ಕೆಳಗೆ ಅಳ್ತಾರೆ, ನಗ್ತಾರೆ, ನವರಸಗಳು ಇದೆ ಆ ಶಾರ್ಟಲ್ಲಿ, ನಾನೊಬ್ಬ ಕಳದಲ್ಲಿ. ನೀವು ನೋಡಿ, ಅವರು ಒಬ್ಬೊಬ್ಬರೇ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ನಮ್ಮಪ್ಪ ಪೊಲೀಸು, ಕಳ್ಳ ಹೆಂಡ್ತಿ, ಇವಳು ನನ್ನ ಲವ್ ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಲಾಸ್ಟಲ್ಲಿ ನಗ್ತಾರೆ, ಅಳ್ತಾ ಕೂತ್ಕೊಂತಾರೆ. ಏನು ಆ್ಯಕ್ಟಿಂಗ್ ಸರ್ ಅದು.
ಅದೊಂದು ಶಾರ್ಟ್ ಸಾಕು ಸರ್ ಒಬ್ಬ ಹೀರೋಗೆ. ಹ್ಮ್ ಸ್ಟಾರ್ಟಿಂಗ್ ನಾವೇನೂ ಇಲ್ಲ ಸರ್, ಸುಮ್ಮನೆ ನಾವು ಅನ್ನೋದು ನಾನು ಸೂಪರ್ ಹೀರೋ, ನಾನು ಸ್ಟಾರು, ನಾನು ಸೂಪರ್ ಡೈರೆಕ್ಟರ್, ಅದು ವೇಸ್ಟ್. ಸುಮ್ಮನೆ ನಮ್ಮ ಸಮಾಧಾನ ನಾವು ಇಟ್ಕೊಬೇಕಷ್ಟು. ಕೆಲಸಗಳ ಬಗ್ಗೆ ಪ್ರಾಸೆಸ್ ಬಗ್ಗೆ ಮಾತಾಡೋದೇ ಇಲ್ಲ ಎಲ್ಲೂ. ಬರೀ ಅದೇ ಈಗ ಆಗ್ಲೇ ಹೇಳ್ದಂಗೆ ಇದಂಗೆ ಅಂತ, ಆಮೇಲೆ ಭ್ರಮನಿರಸ, ಆಮೇಲೆ ಈ ಚರ್ಚೆಗಳು, ಆಮೇಲೆ ಎಲ್ಲ ವೇಸ್ಟ್ ಅಂತ ಅನ್ಸುತ್ತೆ. ಹೌದೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 13ನೇ ತಾರೀಕು ಮತ್ತೊಂದ್ಸಲ ರಿಲೀಸು, ಆಕಾಶನ ಸಂಭ್ರಮಿಸೋಣ ಎಲ್ಲರೂ, ನಾವೆಲ್ಲ ಜೊತೆಗೆ ಸೇರ್ಕೊಂಡು. ಸೊ ಅಭಿಮಾನಿಗಳು ಕಾಯ್ತಾ ಇದಾರೆ, ಅಂದ್ರೆ ಪ್ರತಿ ವರ್ಷನೂ ಅದನ್ನ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಖುಷಿ ಏನಂತಂದ್ರೆ ಒಂದು ಹೊಸ ಸಿನಿಮಾ ರಿಲೀಸ್ ಆದಂಗೆ, ಒಂದು ಹೊಸ ಓಪನಿಂಗ್ ತಗೊಂಡಂಗೆ ಜನ ಮತ್ತೆ ಫ್ಯಾಮಿಲಿ ಸಮೇತ ಹೋಗಿ ಪಿಕ್ಚರ್ ನೋಡೋಂಥ ಒಂದು ಪರಂಪರೆ ಶುರುವಾಗಿದೆ. ಅದಕ್ಕೆ ಕಾರಣ ಈ ತರದ ಒಂದು ಪ್ರಾಮಾಣಿಕವಾದ ಕ್ರಾಫ್ಟ್ಗಳು, ಅಂದ್ರೆ ಎವರ್ಗ್ರೀನ್, ಯಾವಾಗ ಬೇಕಾದ್ರೂ ನೋಡ್ಕೋಬಹುದಂತ ಸಿನಿಮಾಗಳು. ಅದು ದೊಡ್ಡ ಮನೆಯಿಂದ ಬಂದಿರೋಂಥ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಕೂಡ ಹಾಗೇನೆ. ಸೊ ಅದ್ರಲ್ಲಿ ನೀವು ಪಾರ್ಟ್ ಆಗಿದ್ರಿ. ಎಲ್ಲ ವರ್ಗದ ಸಿನಿಮಾ ನೋಡೋ ಥರ ಸಿನಿಮಾ ಅವ್ರ ಕಂಪ್ನಿಯಲ್ಲಿ ಬರೋದು. ಹೌದು, ಅದಕ್ಕೆ ನೀವು ಭಾಗಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರವೀಣ್. ತುಂಬಾ ವಿಷಯಗಳು ಇವತ್ತಿನ ಜನರೇಷನ್ಗೂ ಈ ಒಂದು ಮಾತುಕತೆಯಲ್ಲಿ ತಿಳಿದಿರುತ್ತೆ. ತುಂಬ ಒಳ್ಳೊಳ್ಳೆ ವಿಷಯಗಳು ನಿಮಗೆ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಆಕಾಶ್ ಸಿನಿಮಾ 13ನೇ ತಾರೀಕು ಬರ್ತಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ಸಂಭ್ರಮಿಸೋಣ. ಪುನೀತ್ ರಾಜ್ಕುಮಾರ್ ಲೀವ್ಸ್ ಆನ್ ಆಲ್ವೇಸ್. ಸೊ ಆಕಾಶ್ಗೆ 13ನೇ ತಾರೀಕು ಎಲ್ಲ ಹೋಗಿ ಥಿಯೇಟ್ರಿಗೆ ಹೋಗಿ ಆಕಾಶ್ ಸಿನಿಮಾ ಇನ್ನೊಂದ್ಸಲ ನೋಡಿ. ಈ ಜನ್ರೇಷನ್ ನೋಡದೇ ಇರೋಂಥ ಒಂದಷ್ಟು ಜನರು ಇರ್ತಾರೆ, ನೀವೆಲ್ಲ ಹೋಗಿ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಸಂಭ್ರಮಿಸಿ. ನಾವೆಲ್ಲ ಏನು ಮಾತಾಡಿದ್ದೀವೋ ಅದೆಲ್ಲ ನಿಮ್ಗೊಂದು ಹೊಸ ಫೀಲ್ ಕೊಡುತ್ತೆ. ಇವತ್ತಿಗೆ ಅದು ಇವತ್ತಿಗಲ್ಲ, ಯಾವತ್ತಿಗೂ ಎವರ್ಗ್ರೀನ್ ಆಗಿರೋಂಥ ಒಂದು ಸಿನಿಮಾ.